Namaste. If you get on the wrong train, make sure you get off at nearest station. The longer it takes to get off, the more expensive the return journey will be. And this is not just for a train. And this is one of the Japanese quote. ಆತ್ಮೀಯರೇ, ಜಾಪನೀಸ್ನ ಒಂದು ಸುಭಾಷಿತ ಹೇಳುತ್ತೆ, ಅಕಸ್ಮಾತಾಗಿ ನೀವು ರಾಂಗ್ ಟ್ರೈನ್ ಹತ್ತಿದ್ದೀರಾ ಅಂದರೆ ಆದಷ್ಟು ಬೇಗ ಎಚ್ಚರಿಕೆಯಿಂದ ಹತ್ತಿರದ ಸ್ಟೇಷನಲ್ಲಿ ಇಳ್ಕೊಂಬಿಡಿ. ಇಲ್ಲ ಅಂದರೆ ಹಿಂತಿರುಗಿ ಬರುವ ಪಯಣ ನಿಮಗೆ ದುಬಾರಿಯಾದೀತು. ಇದು ಟ್ರೈನ್ಗಷ್ಟೇ ಅಲ್ಲ, ಜೀವನಕ್ಕೂ ಕೂಡ ಅಪ್ಲೈ ಆಗುತ್ತೆ ಎನ್ನುವ ಒಂದು ಜಾಪನೀಸ್ ಸುಭಾಷಿತ ಇದೆ. ಆತ್ಮೀಯರೇ, ತಪ್ಪುಗಳೇ ಆಗದಂತೆ ಎಚ್ಚರ ವಹಿಸಬೇಕು. ದಯಮಾಡಿ ಗಮನಿಸಿ, ತಪ್ಪುಗಳೇ ಆಗದಂತೆ ಎಚ್ಚರವನ್ನು ವಹಿಸಬೇಕು. ಕೇಳುವುದಕ್ಕೆ ಅಸಾಮಾನ್ಯ ಅನಿಸಿದರೂ ಇದು ನಿಜ. ಸಾಮಾನ್ಯವಾಗಿ ನಮ್ಮ ಬಾಯಿಂದ ಬಂದ್ಬಿಡುತ್ತೆ, ನಿಮಗಿಷ್ಟೊಂದು ವಯಸ್ಸಾಗಿದೆ, ಇನ್ನೂ ತಪ್ಪು ಮಾಡ್ತೀರಾ? ನಿಮಗಿಷ್ಟೊಂದು ಅನುಭವ ಇದೆ, ನಿಮ್ಮ ಬಾಯಿಂದ ಈ ಥರ ಮಾತುಗಳು ಬರಬಹುದಾ? ನೀವಿಷ್ಟು ದೊಡ್ಡ ಪದವಿಯಲ್ಲಿ ಇದ್ದೀರಾ, ನಿಮ್ಮಿಂದ ಈ ಥರ ತಪ್ಪು ನಿರ್ಧಾರಗಳು ಆಗಬಹುದಾ? ಎಲ್ಲ ಮಾತುಗಳು ಸಹಜವಾಗಿಯೇ ನಮ್ಮ ಬಾಯಿಂದ ಬಂದ್ಬಿಡುತ್ತೆ. ಇದು ನಮಗೆ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ. ನಮ್ಮಿಂದ ತಪ್ಪೇ ಆಗದಂತೆ ನಾವು ಎಚ್ಚರವನ್ನು ವಹಿಸಬೇಕು. ಜೀವನದ ಬಹಳಷ್ಟು ಲಕ್ಷ್ಯಗಳಲ್ಲಿ ಒಂದು ಲಕ್ಷ್ಯ ಇದಾಗಿರುತ್ತೆ, ನಮ್ಮಿಂದ ತಪ್ಪೇ ಆಗದಂತೆ ನಾವು ಎಚ್ಚರವನ್ನು ವಹಿಸಬೇಕು. ಆ ಹಂತವನ್ನು ನಾವು ಖಂಡಿತವಾಗಿಯೂ ತಲುಪ್ತೀವಿ ಸಹ. ಸಮಯ ಅಥವಾ ಸಂದರ್ಭದ ಕರೆಗಳು ನಮ್ಮನ್ನು ಅಂಥ ಉನ್ನತ ಹಂತಕ್ಕೆ ಕರೆದುಕೊಂಡು ಹೋಗುತ್ತೆ. ಆತ್ಮೀಯರೇ, ಮಗು ನಡೆಯುವುದನ್ನು ಕಲಿಯುವವರೆಗೂ ಮಾತ್ರ ಎಡುತ್ತೆ, ಬೀಳುತ್ತೆ. ಒಂದು ಸಾರಿ ನಡೆಯೋದನ್ನು ಕಲಿತು ಅಂದರೆ ಭಾಗಶಃ ಅದು ಬೀಳುವ ಅವಕಾಶಗಳು, ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅದೇ ರೀತಿ ದಿನಗಳು ಉರುಳಿದಂತೆ, ವರ್ಷಗಳು ಕಳೆದಂತೆ, ವಯಸ್ಸುಗಳು ಮೀರಿದಂತೆ, ನಮ್ಮ ಅನುಭವಗಳು ಹೆಚ್ಚಾದಂತೆ ನಮ್ಮಿಂದ ತಪ್ಪುಗಳು ಆಗುವ ಸಾಧ್ಯತೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಜೀವನ ನಮಗೆ ಕಲಿಸುವಂಥ ಪಾಠಗಳು, ಅನುಭವಗಳು ನಮಗೆ ಸರಿಯಾದ ಹೆಜ್ಜೆಯನ್ನೇ ಇಡಿಸುತ್ತೆ. ನಮ್ಮ ಪ್ರತಿಯೊಂದು ಹೆಜ್ಜೆಗಳು ಸರಿಯಾಗಿದೆ ಅಂದಮೇಲೆ ತಪ್ಪಿನ ಹೆಜ್ಜೆಗೆ ಅವಕಾಶಗಳು ಎಲ್ಲಿರೋದಕ್ಕೆ ಸಾಧ್ಯ? ಆತ್ಮೀಯರೇ, ತಪ್ಪುಗಳು ಎರಡು ಕಾರಣಕ್ಕೆ ಆಗುತ್ತೆ. ಒಂದು, ನಾವು ತಿಳಿಯದೆ ಮಾಡುವಂಥ ಕೆಲಸದ ಜ್ಞಾನ ಹೆಚ್ಚಾಗಿ ಇಲ್ಲದೆ ಅಥವಾ ಮುಂದಿನ ಪರಿಣಾಮಗಳು ನಮಗೆ ಗೊತ್ತಿಲ್ಲದೆ ಮಾಡುವಂಥ ಕೆಲಸಗಳು ಸಾಮಾನ್ಯವಾಗಿ ತಪ್ಪಾಗತ್ತೆ. ಇನ್ನು ಎರಡನೆಯದು, ನಮ್ಮ ಬೇಜವಾಬ್ದಾರಿತನದಿಂದ, ಆಲಸ್ಯದಿಂದ ಅಥವಾ ಹುಡುಗಾಟಿಕೆಯಿಂದ, ನೋಡ್ಕೊಳ್ಳೋಣ ಬಿಡು ಎನ್ನುವ ಹುಡುಗಾಟಿಕೆಯಿಂದ ಮಾಡುವಂಥ ಕಾರ್ಯಗಳು ನಮ್ಮಿಂದ ತಪ್ಪನ್ನಾಗಿಸುತ್ತೆ. ನಮ್ಮ ಮುಂದೆ ಎರಡು ಆಯ್ಕೆ ಇದೆ. ಒಂದು, ನಮ್ಮಿಂದ ಆದಂಥ ತಪ್ಪಿಂದ ಅನುಭವವನ್ನು ಪಡೆದು ಮುಂದಿನ ಹೆಜ್ಜೆನ ಎಚ್ಚರಿಕೆಯಿಂದ ಇಡೋದು. ಎರಡನೆಯದು, ಬೇರೆಯವರ ತಪ್ಪಿಂದ ನಾವು ಬುದ್ಧಿ ಕಲ್ತ್ಕೊಳ್ಳೋದು, ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳುವುದು. ಆತ್ಮೀಯರೇ, ಸಹಜವಾಗಿ ಹೇಳ್ಬಿಡ್ತೀವಿ ಜೀವನದಲ್ಲಿ ತಪ್ಪುಗಳು ಸಹಜ ಅಂತ. ಅದ್ರ ಮೇಲೆ ಸಿನಿಮಾ ಹಾಡುಗಳು ಸಹ ಇದ್ದಾವೆ. ಎಲ್ಲ ತಪ್ಪುಗಳು ಸಹಜ ತಪ್ಪುಗಳು ಆಗೋದಕ್ಕೆ ಸಾಧ್ಯವಿಲ್ಲ. ಯಾವ ಕಾರ್ಯವನ್ನು ನಾವು ಪೂರ್ವ ಪ್ರಜ್ಞೆಯಿಂದ, ಎಚ್ಚರಿಕೆಯಿಂದ, ವಿವೇಕದಿಂದ ಇಡ್ತೀವಿ, ಅದಾದಮೇಲೂ ಸಹ ತಪ್ಪಾದರೆ ಅದನ್ನು ನಾವು ಸಹಜ ತಪ್ಪು ಅಂತ ಹೇಳ್ತೀವಿ. ಸಹಜವಾಗಿ ತಪ್ಪಾಗುತ್ತೆ ಬಿಡು ಅಂತ ಹೇಳ್ತೀವಿ. ಎಲ್ಲ ತಪ್ಪುಗಳು ಸಹಜ ತಪ್ಪುಗಳು ಆಗೋದಕ್ಕೆ ಸಾಧ್ಯವಿಲ್ಲ. ಇನ್ನೆಲ್ಲವೂ ನಮ್ಮ ಹುಡುಗಾಟಿಕೆಯ, ನಮ್ಮ ಬೇಜವಾಬ್ದಾರಿಯ ಪ್ರತಿಬಿಂಬಗಳು ಆಗಿರುತ್ತೆ. ಆತ್ಮೀಯರೇ, ತಪ್ಪು ಮಾಡದೇ ಇರುವುದು ಒಂದು. ಎರಡನೆಯದು, ತಪ್ಪು ಮಾಡಿದ್ವಿ ಅಂತ ಗೊತ್ತಾದಾಗ ಆ ಕ್ಷಣದಲ್ಲೇ ಅದನ್ನು ಪರಿಶೀಲಿಸುವುದು, ಪರಿವರ್ತನೆ ಮಾಡಿಕೊಳ್ಳುವುದು. ಮೂರನೇದು, ತಪ್ಪು ಅಂತ ಗೊತ್ತಿದ್ರೂ ಅದನ್ನು ಮುಂದುವರಿಸ್ಕೊಳ್ತಾ ಹೋಗುವುದು. ಇದು ನಮ್ಮ ಜೀವನಕ್ಕೆ ಬಹುಶಃ ದುಬಾರಿಯಾಗಬಹುದು. ಪವರ್ ಆಫ್ ಚೇಂಜ್, ಪರಿವರ್ತನಾ ಶಕ್ತಿಯಿಂದ ತಪ್ಪೇ ಆಗದಂತೆ ನಾವು ಎಚ್ಚರವನ್ನು ವಹಿಸೋಣ, ಅಥವಾ ಆದಂಥ ತಪ್ಪುಗಳನ್ನು ಆ ಕ್ಷಣದಲ್ಲೇ ಪರಿವರ್ತನೆ ಮಾಡಿಕೊಳ್ಳೋಣ, ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳೋಣ. ಇನ್ನು ವಿಚಾರದ ವಿಮರ್ಶೆ ನಿಮ್ಮದು. ನಮಸ್ತೆ.